ಪ್ರದರ್ಶನ ನಮ್ಮ ಸಮಸ್ತ ಜಿಲ್ಲೆಯ ಜನತೆಗೆ ಈ ಒಂದು ಐತಿಹಾಸಿಕ ರಾಜ್ಯ ಮಟ್ಟದ ಬೃಹತ್ ಸಮಾವೇಶನ ಇವತ್ತೇನು ಇವೆಲ್ಲರೂ ಸೇರಿ ಎಲ್ಲ ತಾಲೂಕುಗಳು ಒಗ್ಗೂಡಿ ನಮ್ಮ ಎಲ್ಲ ಮುಖಂಡರು ಸೇರಿ ಈಗ ಈ ಒಂದು ದೊಡ್ಡ ಮಟ್ಟದಲ್ಲಿ ಸೇರುವಂತ ನಮ್ಮೆಲ್ಲ ಆತ್ಮೀಯ ಪ್ರೀತಿಯ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಅನಂತ ಧನ್ಯವಾದಗಳನ್ನು ಬಯಸ್ತೀನಿ. ಮೊದಲನೇದಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಈ ರಾಷ್ಟ್ರ ಕಂಡಂತಹ ಅಪರೂಪದ ರಾಜಕಾರಣಿ, ಈ ಒಂದು ರಾಜಕಾರಣದ ಸದನದ ನಾಡದಲ್ಲಿ ರಾಜಕೀಯದ ಭೀಷ್ಮವನ್ನು ಎದುರಿಸಿಕೊಂಡ ರಾಜಕಾರಣಿ, ನಮ್ಮ ನಿಮ್ಮೆಲ್ಲರ ಜಿಲ್ಲೆಯ ಹೆಮ್ಮಿನ ಮಣ್ಣಿನ ಮಗ, ಹೇಮಾವತಿ ನದಿಯ ವರಪುತ್ರ, ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಎಚ್ ಡಿ ದೇವೇಗೌಡರ ಪಾದಗಳಿಗೆ ಪೂಜ್ಯ ಪಾದಗಳಿಗೆ ವಿನಮ್ರತೆಯನ್ನು ನಮಸ್ಕರಿಸುತ್ತ ಈ ರಾಜ್ಯದಲ್ಲೇ ಅತಿ ಕಡಿಮೆ ಸಮಯದಲ್ಲಿ ಇವತ್ತು ದೀರ್ಘಾವಧಿ ಮುಖ್ಯಮಂತ್ರಿ ಆಗಲು ಮುಖ್ಯ ಅಲ್ಲ, ಅತಿ ಕಡಿಮೆ ಸಮಯದಲ್ಲಿ ಜನರ ಮಧ್ಯೆ ಇದ್ದು ಜನರ ಪರ ಅಭಿವೃದ್ಧಿ ಕೆಲಸಗಳನ್ನು ಯಾವ ರೀತಿ ಮಾಡಬಹುದು, ದಾಖಲೆ ಮಟ್ಟದಲ್ಲಿ ರೈತರ ಸಾಲ ಮನ್ನಾ ಮಾಡಿದ ಅತಿ ಶ್ರೇಷ್ಠ ಅತಿ ಅಪರೂಪದ ಈ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗೂ ಮಾನ್ಯ ಕಂದಾಯ ಸಚಿವರು, ಇವರು ಕೂಡ ವಿನಮ್ರತೆಯಿಂದ ನಮಸ್ಕಾರ ಹೇಳ್ತಾ, ಸಮಯದ ಅಭಾವ ಇದೆ, ಮುಂದುವರೆದಲ್ಲಿ ಈ ಒಂದು ನಮ್ಮ ಜೆಡಿಎಸ್ ಪಕ್ಷದ ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತು ರಾಜ್ಯದಲ್ಲಿ ಯುವಶಕ್ತಿಯ ನವೀಕರಣ ಮಾಡುತ್ತಿರುವ ಹೆಚ್ಚಿನ ಜವಾಬ್ದಾರಿ ಹೆಚ್ಚಿನ ಸಂಘಟನೆಗೆ ಒತ್ತು ಕೊಡುತ್ತಿರುವ ನಮ್ಮ ಜೆಡಿಎಸ್ ಪಕ್ಷದ ನಿಮ್ಮ ನಮ್ಮೆಲ್ಲರ ಪ್ರೀತಿಯ ನಿಖಿಲ್ ಕುಮಾರಸ್ವಾಮಿ ಅವರೇ, ನಿಮ್ಮನ್ನು ನಮ್ಮ ಜಿಲ್ಲೆಯ ಪರವಾಗಿ ಅದ್ದೂರಿಯ ಸ್ವಾಗತವನ್ನು ಸೂಚಿಸುತ್ತಾ ಎಲ್ಲ ನಮ್ಮ ಜಿಲ್ಲೆಯ ಹಾಲಿ ಶಾಸಕರು, ಮಾಜಿ ಸಚಿವರು ಹಾಗೂ ನಮ್ಮ ಪಕ್ಷದ ಎಲ್ಲ ಮಾನ್ಯ ಶಾಸಕರುಗಳಿಗೆ, ಪಕ್ಷದ ಸಂಘಟನೆಗೆ ನಿರಂತರವಾಗಿ ಹೋರಾಟ ಮಾಡಿದಂತಹ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಹಿರಿಯರಿಗೆ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಒಂದು 4 ಮಾತುಗಳನ್ನು ಬಯಸ್ತೀನಿ. ನಾನು ಇವತ್ತು ಆಕಸ್ಮಿಕವಾಗಿ ಅನಿರೀಕ್ಷಿತವಾಗಿ ಈ ಒಂದು ರಾಜಕಾರಣದ ಒಂದು ಸಮಯದಲ್ಲಿ ತುಂಬಿದ್ದೀನಿ ಇವತ್ತು. ಆದರೆ ಒಂದು ಬೇಸರ ಇದೆ, ಈ ದ್ವೇಷ ರಾಜಕಾರಣವನ್ನು ನೀರಿನಲ್ಲಿ ಇವತ್ತು ಈಜಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ ಸ್ವಾಮಿ. ಈ ದ್ವೇಷ ರಾಜಕಾರಣ ನಮ್ಮ ಕೆಟ್ಟ ನೀರಿನಲ್ಲಿ ಇವತ್ತು ನಾವು ಈಜಬೇಕು ಅನ್ನೋದು ನಮಗೆ ಊಹೆನೂ ಮಾಡುವುದಿಲ್ಲ. ನಮ್ಮ ತಂದೆಯವರು ನಿಮ್ಮೆಲ್ಲರ ಆಶೀರ್ವಾದದಿಂದ, ನಮ್ಮ ಜೆಡಿಎಸ್ ಪಕ್ಷದ ವರಿಷ್ಠರ ಆಶೀರ್ವಾದದಿಂದ ಇವತ್ತು 25ನೇ ವರ್ಷದ ವರ್ಷದಲ್ಲಿ ಒಂದು ಶಾಸಕರಾಗಿ ನಿಮ್ಮ ಸೇವೆ ಮಾಡ್ತಾರೆ, 3 ಬಾರಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಆದರೆ ಈ ಸುದೀರ್ಘಾವಧಿ ಅವರ ರಾಜಕೀಯ ಜೀವನದಲ್ಲಿ ಅವರಾಗ್ಬೋದು, ನಮ್ಮ ತಾತ ಅವರಾಗ್ಬೋದು, ಸುಮಾರು 65 ವರ್ಷಗಳ ಸುದೀರ್ಘ ರಾಜಕಾರಣ ಜೀವನದಲ್ಲಿ ಯಾವುದೇ ಒಂದು ರಾಜಕಾರಣದ ಕುಟುಂಬಕ್ಕೆ, ರಾಜಕೀಯ ಕುಟುಂಬಕ್ಕೆ ಯಾವುದೇ ರಾಜಕೀಯ ಕುಟುಂಬಕ್ಕೆ ದೌರ್ಜನ್ಯ ಮಾಡಿಲ್ಲ. ಅವರ ತಂದೆಯ ಮಾರ್ಗದರ್ಶನದಲ್ಲಿ ಹೆಜ್ಜೆ ಇಡುತ್ತಾ ಅಭಿವೃದ್ಧಿ ಒಂದೇ ಮಂತ್ರವನ್ನು ಜಪಿಸುತ್ತಾ ಈ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಇವತ್ತು ಸಾಧಿಸಿದ್ದಾರೆ. ಇವತ್ತು ಈ ದೊಡ್ಡ ಮಟ್ಟದಲ್ಲಿ ಜಿಲ್ಲಾಸ್ಪತ್ರೆ ಆಗ್ಬೋದು, ಆಧುನಿಕ ಬಸ್ ಸ್ಟ್ಯಾಂಡ್ ಆಗ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಗ್ಬೋದು, ನಮ್ಮ ಜಿಲ್ಲೆಯ ರಸ್ತೆಗಳು ನೋಡಿ ದಾಖಲೆ ಸಂಖ್ಯೆಗಳಿವತ್ತು ಕೆಜಿ ಸಬ್ಸ್ಟೇಷನ್ಗಳಾಗ್ಬೋದು, ದಾಖಲೆ ಸಂಖ್ಯೆಗಳಿವತ್ತು ಹೈಸ್ಕೂಲ್ಗಳಾಗ್ಬೋದು, ಪಾಲಿಟೆಕ್ನಿಕ್ ಕಾಲೇಜ್ಗಳಾಗ್ಬೋದು, ನಮ್ಮ ಜಿಲ್ಲೆಯ ಶೈಕ್ಷಣಿಕ ಕ್ರಾಂತಿ ಅಂತ ಬಯಸ್ತೀನಿ. ಮುಂದುವರೆದಲ್ಲಿ ನಮ್ಮ ಹಿರಿಯರು ಪೂರ್ವಜರು ಕೊಟ್ಟಂತಹ ಸಂಪ್ರದಾಯ ಒಂದು ಈ ಶಾಶ್ವತ ಉಳಿಯುವಂತ ಶಾಶ್ವತದ ಕಟ್ಟಡಗಳ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗ್ಬೋದು,
ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಂತ ಕಾಲದಲ್ಲಿ ಮಾನ್ಯ ಎಚ್ ಡಿ ರೇವಣ್ಣ ಅವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಕಾಲದಲ್ಲಿ ಇಷ್ಟೆಲ್ಲ ಕಷ್ಟ ಇಷ್ಟೆಲ್ಲ ಸೇವೆಯನ್ನು ಮಾಡಕ್ಕೆ ಅವಕಾಶ ಆಗಿದೆ. ನಾವು ಯಾವತ್ತೂ ಯಾವುದೇ ಪ್ರೈವೇಟ್ ಕಾಲೇಜ್ ಮಾಡಿಲ್ಲ, ಪ್ರೈವೇಟ್ ಶಿಕ್ಷಣ ಸಂಸ್ಥೆ ಮಾಡಲಿಲ್ಲ, ಬೇರೆ ಜಿಲ್ಲೆಗಳು ಮಾಡುವಂತೆ ನಾವೆಲ್ಲೂ ಮಾಡಿಲ್ಲ. ಜನರ ಪರವಾಗಿ ನಮ್ಮ ಜಿಲ್ಲೆಯ ಬಡ ಜನ ಮಕ್ಕಳ ಪರವಾಗಿ ಇವತ್ತು ಸಂಸ್ಥೆಗಳನ್ನು ಮಾಡಿದ್ವಿ. BCM ಹಾಸ್ಟೆಲ್ಗಳಾಗ್ಬೋದು, ಶಾಲಾ ಕಟ್ಟಡಗಳಾಗ್ಬೋದು. ಮೊನ್ನೆ ಹೋದ ತಿಂಗಳು ಡಿಸೆಂಬರ್ 6ನೇ ತಾರೀಕು ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾರಂಭ ಅಂತ, ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾರಂಭ ಅಂತ. ನನಗೆ ಒಂದು ಕನ್ಫ್ಯೂಷನ್ ಇದೆ, ಇದು ಕಾಂಗ್ರೆಸ್ ಪಕ್ಷದ ಸಮಾವೇಶನೋ ಅಥವಾ ಒಂದು ಸರ್ಕಾರಿ ಪಕ್ಷದ ಸಮಾವೇಶನೋ? ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು 3 ವಿಷಯದ ವಿಶ್ಲೇಷಣೆ ಮಾಡ್ತಾರೆ. ನಾನು ಅವರಿಗೆ ಪ್ರಶ್ನೆ ಕೇಳಕ್ಕೆ ಬಯಸ್ತೀನಿ. ಮೊದಲನೇದಾಗಿ ಇವತ್ತೇನು ಎತ್ತಿನೊಳೆ ಯೋಜನೆ ಬಗ್ಗೆ ಮಾತಾಡ್ತಾರೆ. ಯಶಸ್ವಿಯಾಗಿ ನೀರು ಹೊರಬಂತು, ಅದಕ್ಕೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ವರಿಷ್ಠಾಧಿಕಾರಿಗಳು ಎಲ್ಲರ ಒಂದು ಸಾಧನೆ ಇದೆ, ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕೆಲವು ಅರಣ್ಯ ತೊಡ್ಕೊಂಡಿರ್ಬೋದು, ಕೇಂದ್ರ ಸರ್ಕಾರದ ಪರ್ಮಿಷನ್ ತಗೊಂಡು ಕೆಲವು 3-4 ದಿನಗಳಲ್ಲಿ ತುಮಕೂರಿಗೆ ನೀರು ಹರಿಸ್ತೀನಿ ಅಂತಾರೆ. ನಾನು ಕೇಳಕ್ ಬಯಸ್ತೀನಿ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ, ಇದೇ ನಮ್ಮ ಜಿಲ್ಲೆಯ ಸ್ಥಳೀಯ ಪತ್ರಿಕೆಯಲ್ಲಿ ಮತ್ತು ಹಾಸನ ಜಿಲ್ಲೆಯ ಸೌಳು ಪತ್ರಿಕೆಯಲ್ಲಿ ಎತ್ತಿನೊಳೆ ನೀರು ಹರಿಯುವ ಮುನ್ನವೇ ಕಳಪೆ ಕಾಮಗಾರಿ ದರ್ಶನ, ಆರ್ಥಿಕವಾಗಿ ಅತಿ ದೊಡ್ಡ ಮಟ್ಟದ ಎತ್ತಿನೊಳೆ ಯೋಜನೆ ಸಾಕಾರಗೊಳ್ಳುವ ಮುನ್ನವೇ ನಾಲೆಗಳು ಅಲ್ಲಲ್ಲಿ ಕುಸಿತ, 250 ಕಿಲೋಮೀಟರ್ ಯೋಜನೆ ಕಾಮಗಾರಿ ಗುಣಮಟ್ಟಕ್ಕೆ ಅನರ್ಹ, ಪ್ರಸ್ತುತ 24,000 ಕೋಟಿ ವೆಚ್ಚ ಅಂತ ಹೇಳ್ತಾರೆ. ಈ ನಮ್ಮ ಜಿಲ್ಲೆಯ ಮಹತ್ವಾಕಾಂಕ್ಷಿ ಒಂದು ಯೋಜನೆ, ವಿವಾದಾತ್ಮಕವಾದ ಯೋಜನೆ ಕಳಪೆ ಕಾಮಗಾರಿ. ಇದನ್ನು ಯಾವತ್ತಾದ್ರೂ ಗಮನಿಸಿದ್ರ ಸ್ವಾಮಿ ನೀವು? ನಾನು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ, ನೀರಾವರಿ ಸಚಿವರಿಗೆ ಕೇಳಕ್ಕೆ ಬಯಸ್ತೀನಿ. ಮುಂದುವರೆದಲ್ಲಿ ಮೇಕೆದಾಟು ವಿಷಯ ಮಾತಾಡ್ತಾರೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಿಂದ ನಮಗೆ ನ್ಯಾಯ ಸಿಕ್ಕಿದೆ, CWC ತೀರ್ಮಾನ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ ಒಳಗೊಂಡಂತೆ ಎಲ್ಲರಿಗೂ ಕುಡಿಯುವ ನೀರನ್ನ ಇವತ್ತು ಕಲ್ಪಿಸ್ತೀವಿ ಅಂತ ಹೇಳ್ತಾರೆ. 64 TMC ನೀರನ್ನ ಶೇಖರಣೆ ಮಾಡ್ತೀವಿ ಅಂತ ಹೇಳ್ತಾರೆ. 400 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ಒಂದು ಗಮನಕ್ಕೆ ತರಬೇಕು, ಅದೇನೋ ಒಂದು ಅಕ್ಬರ್ ಬಿರ್ಬಲ್ ಕಥೆ ಹೇಳಿದ್ರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು. ಆ ಒಂದು ಅಕ್ಬರ್ ಬಿರ್ಬಲ್ ಕಥೆ ಮತ್ತೆ 1-2 ಬಾರಿ ಹೇಳಲೇಬೇಕು ದಯಮಾಡಿ. ಹೇಳಿದ್ರು ನೀವು, ಅಕ್ಬರ್ ಹೇಳ್ತಾರಂತೆ ಸತ್ಯಕ್ಕೂ ಸುಳ್ಳಿಗೂ ಅಂತರ ಏನಪ್ಪ ಬೀರ್ಬಲ್ ಅಂತ. ಅದಕ್ಕೆ ಬೀರ್ಬಲ್ ಉತ್ತರ ಕೊಟ್ಟಂತೆ, ಕಣ್ಣನ್ನ ತೋರಿಸಿ, ಕಿವಿನ ತೋರಿಸಿ, ಕೆಲವೇ 4 ಬೆರಳುಗಳು ತೋರಿಸಿದಂತೆ. ನನಗೆ ಈಗ ಅರ್ಥ ಆಗ್ತದೆ ಅಕ್ಬರ್ ಬೀರ್ಬಲ್ ಯಾಕೆ ನಮ್ಮ ಹಾಸನ ಜಿಲ್ಲೆಯ ಜನತೆಗೆ ಹೇಳಿದ್ರು ಅಂತ.